ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಐತಿಹಾಸಿಕ ಕಲ್ಯಾಣಿಗಳು ನಮ್ಮ ಸಂಸ್ಕೃತಿಯ ಭಾಗ ಮಾತ್ರವಲ್ಲ, ಅವು ಪ್ರಮುಖ ಜಲಮೂಲಗಳು ಹೌದು. ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂತಹ ಜಲಮೂಲಗಳಿಗೆ ಮರುಜೀವ ನೀಡುವ ವಿಶೇಷ ಅಭಿಯಾನವೊಂದು ಭರದಿಂದ ಸಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಸುಮಾರು 30 ಕಲ್ಯಾಣಿಗಳನ್ನ ಗುರುತಿಸಲಾಗಿದ್ದು, ಈ ಪೈಕಿ ಈಗಾಗಲೇ 18 ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಮಳೆಗಾಲ ಆರಂಭವಾಗುವ ಮುನ್ನವೇ ಎಲ್ಲ ಜಲಮೂಲಗಳನ್ನ ಸಜ್ಜುಗೊಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ನಾವು 4ನೇ ವಾರ ಈಗ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ದೂರದೃಷ್ಟಿ, ಒಂದು ಸಮಯೋಚಿತ ನಿರ್ಧಾರದಿಂದ ಮುಂಬರುವ ಮುಂಗಾರು ಮಳೆ ಬರುವಂಥ ಕೆಲವೇ ದಿನಗಳಲ್ಲಿ ಬರುವಂಥ ನಿರೀಕ್ಷೆ ಇದೆ. ಆ ದಿನಗಳು ಬರೋದಕ್ಕೆ ಮುಂಚೆ ಎಲ್ಲ ಕಲ್ಯಾಣಗಳು ಸ್ವಚ್ಛತೆಯಾಗಿ ನಮ್ಮ ನೈಜ ಜಲಮೂಲಗಳು ಪುನಶ್ಚೇತನಗೊಳ್ಳಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಮಗೆ ನಿರ್ದೇಶನ ಕೊಟ್ಟು ಅವರು ನಮ್ಮ ಜೊತೆ ನಿಂತಿದ್ದಾರೆ. ಎಲ್ಲ ವಿವಿಧ ಇಲಾಖೆಗಳನ್ನು ಸಮನ್ವಯದೊಂದಿಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನೇತೃತ್ವದಲ್ಲಿ ಈ ಒಂದು ಕಲ್ಯಾಣಿ ಕ್ಲೀನ್ ಮಾಡ್ತಾಯಿದ್ವಿ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಒಟ್ಟು 30 ಕಲ್ಯಾಣಿಗಳನ್ನು ಗುರುತಿಸಲಾಗಿದ್ದು, ಈಗಾಗಲೇ ನಾವು ಸುಮಾರು 18 ಕಲ್ಯಾಣಿಗಳನ್ನು ಸ್ವಚ್ಛ ಮಾಡಲಾಗಿದೆ. ಉಳಿದಂಥ ಕಲ್ಯಾಣಿಗಳನ್ನು ಮುಂಬರುವ ಒಂದು 2-3 ವಾರಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಶ್ರಮದಾನದ ಮೂಲಕ ಸ್ವಚ್ಛ ಮಾಡೋದಕ್ಕೆ ನಿರ್ಣಯ ಕೈಗೊಳ್ಳಲಾಗಿದೆ. ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಳೆದ 4 ವಾರಗಳಿಂದ ಕಲ್ಯಾಣಿ ಸ್ವಚ್ಛತಾ ಅಭಿಯಾನ ನಡೀತಾ ಇದೆ. ಮುಂಗಾರು ಮಳೆ ಬರುವ ಮುನ್ನವೇ ಈ ನೈಜ ಜಲಮೂಲಗಳನ್ನ ಪುನಶ್ಚೇತನಗೊಳಿಸಲಾಗುವ ಗುರಿ ಹೊಂದಲಾಗಿದೆ. ಈಗಾಗಲೇ ಕೆಲವು ಕಲ್ಯಾಣಿಗಳಲ್ಲಿ ಹೂಳು ತೆಗೆದ ತಕ್ಷಣ ನೀರು ಜಿನುಗಲು ಆರಂಭಿಸಿರುವುದು ಸಂತಸದ ವಿಷಯ. ಇದು ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಅಂತರ್ಜಲ ಮಟ್ಟ ಹೆಚ್ಚಿಸಲು ಸಹಕಾರಿಯಾಗಲಿದೆ. 7 ಹಳ್ಳಿಗಳು ಬರ್ತವೆ. 7 ಹಳ್ಳಿಗಳಲ್ಲಿಯೂ ಸಹ ಈ ಒಂದು ಬೇಸಿಗೆ ಕಾಲದಲ್ಲಿ ಯಾವುದೇ ರೀತಿಯ ಕುಡಿಯುವ ನೀರಿಗೆ ಸಮಸ್ಯೆ ಇರೋದಿಲ್ಲ. ಹಾಗೆ ಎಲ್ಲ ಗ್ರಾಮಗಳಲ್ಲೂ ಸಹ ನಾವು ಭೇಟಿಯನ್ನು ಕೊಟ್ಟಾಗ ಗ್ರಾಮಗಳಲ್ಲಿ ಕುಡಿಯೋ ನೀರು ಸಫಿಷಿಯೆಂಟಾಗಿ ಇದೆ. ಹಾಗೆ ಎಲ್ಲ ಗ್ರಾಮಗಳಲ್ಲೂ ಸಹ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೇವೆ. ಅದರೊಂದಿಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಲ್ಯಾಣಿಗಳನ್ನು ಸಹ ಸ್ವಚ್ಛತೆಯನ್ನು ಮಾಡಿಕೊಂಡು, ಏಕೆ ಅಂತಂದರೆ ಕಲ್ಯಾಣಿಗಳನ್ನು ಈಗ ಬೇಸಿಗೆ ಟೈಮಲ್ಲಿ ಸ್ವಚ್ಛತೆಯನ್ನು ಮಾಡಿದಾಗ ಮುಂದಿನ ಮುಂಗಾರು ಅಥವಾ ಮಳೆಗಾಲದಲ್ಲಿ ನೀರು ಶೇಖರಣೆಗೊಂಡು ಅದರಿಂದ ಈ ಬೋರ್ವೆಲ್ಗಳ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗೋದಕ್ಕೆ ಸಹಕಾರಿಯಾಗ್ತಾ ಇದೆ. ಹಾಗೆಯೇ ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ OHTಗಳನ್ನು ನಮ್ಮ ಜಲಗಾರರು ಪ್ರತಿ ತಿಂಗಳು ಸಹ ಸ್ವಚ್ಛತೆಯನ್ನು ಮಾಡಿ ಅದರಿಂದ ನೀರನ್ನು, ಶುದ್ಧವಾದಂತಹ ನೀರನ್ನು ಎಲ್ಲ ಗ್ರಾಮದ ಎಲ್ಲ ಜನರಿಗೆ ಕೊಡ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ 7 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಲ್ಲದಂತೆ ಎಚ್ಚರಿಕೆ ವಹಿಸಲಾಗಿದೆ. ಇದರೊಂದಿಗೆ ಕಲ್ಯಾಣಿಗಳನ್ನ ಸ್ವಚ್ಛಗೊಳಿಸುವ ಕಾರ್ಯ ಕೂಡ ನಡೀತಾ ಇದೆ. ಇದರಿಂದ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಸುಧಾರಿಸುತ್ತೆ. ಸಾರ್ವಜನಿಕರಿಗೆ ಹಾಗೂ ಜಾನುವಾರುಗಳಿಗೆ ನೀರಿನ ಸೌಲಭ್ಯ ಕಲ್ಪಿಸಲು ಸಹಕಾರಿಯಾಗಲಿದೆ. ಇದರೊಂದಿಗೆ ಮಲ್ಲಿಶೆಟ್ಟಿಪುರ ಕಲ್ಯಾಣಿಗೂ ಸ್ವಚ್ಛತಾ ಭಾಗ್ಯ ಒಲಿದು ಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಲ್ಲಿಶೆಟ್ಟಿಪುರ ಕಲ್ಯಾಣಿಯನ್ನ ಶಾಸಕ ಬಿಎನ್ ರವಿಕುಮಾರ್ ನೇತೃತ್ವದಲ್ಲಿ ಸ್ವಚ್ಛಗೊಳಿಸಲಾಗಿದೆ. ಕಸಕಡ್ಡಿ, ಮಣ್ಣಿನಿಂದ ತುಂಬಿ ಹಾಳಾಗಿದ್ದ ಕಲ್ಯಾಣಿಯನ್ನ ಸರಾಗವಾಗಿ ಕಲ್ಯಾಣಿಗೆ ನೀರು ಹರಿದು ಬರುವಂತೆ ವ್ಯವಸ್ಥೆ ಮಾಡಲಾಗಿದೆ. ಈ ವೇಳೆ ಶಾಸಕ ರವಿಕುಮಾರ್ ಹಾಗೂ ಸಿಇಒ ಡಾಕ್ಟರ್ ನವೀನ್ ಕುಮಾರ್ ಭಟ್ ಸೇರಿದ ಹಾಗೆ 100ಕ್ಕೂ ಹೆಚ್ಚು ಜನ ಅಭಿಯಾನದಲ್ಲಿ ಭಾಗಿಯಾಗಿದ್ರು. ತಾಲೂಕಿನ ಎಲ್ಲ ಸರ್ಕಾರಿ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾದರು.
ಅಂತರ್ಜಲ ಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಗಿದ್ದು ಜಿಲ್ಲೆ ಹಾಗೂ ತಾಲೂಕಿನಾದ್ಯಂತ ನೂರಾರು ಪುರಾತನ ಕಲ್ಯಾಣಿಗಳಿಗೆ ಮರುಜೀವ ಬಂದಂತಾಗಿದೆ. ಒಟ್ಟಾರೆ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಈ ಸಮನ್ವಯದ ಕೆಲಸದಿಂದಾಗಿ ಚಿಕ್ಕಬಳ್ಳಾಪುರದ ಐತಿಹಾಸಿಕ ಕಲ್ಯಾಣಿಗಳು ಮತ್ತೆ ಕಂಗೊಳಿಸ್ತಾ ಇವೆ. ಮಳೆ ನೀರು ಸಂಗ್ರಹಣೆಯ ಮೂಲಕ ಮುಂದಿನ ಬೇಸಿಗೆಯ ಸಂಕಷ್ಟವನ್ನ ಎದುರಿಸುವುದಕ್ಕೆ ಜಿಲ್ಲಾಡಳಿತ ಈಗಿನಿಂದಲೇ ಭದ್ರಾ ಬುನಾದಿ ಹಾಕ್ತಾ ಇದೆ. ಸತೀಶ್ ಎಸ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.